ನಮಸ್ಕಾರ. ಹೋಳಿ ಹುಣ್ಣಿಮೆ ದಿನ ನಡ್ತಕ್ಕಂಥ ರಕ್ತಸಿಕ್ತ ಚಂದ್ರಗ್ರಹಣದ ಬಗ್ಗೆ ಭಾಳಷ್ಟು ಜನ ಭಯಭೀತರಾಗಿ ನನಗೆ ಕಾಲ್ ಮಾಡ್ತಾ ಇದ್ರಿ. ಎಲ್ಲ ಯೂಟ್ಯೂಬ್ ಚಾನಲ್ ಅವರು ಎಲ್ಲ ರಾಶಿಗಳಲ್ಲಿ ಮುಖ್ಯವಾಗಿ ಸಿಂಹ ರಾಶಿಯವರಿಗೆ ಮತ್ತು ಕುಂಭ ರಾಶಿಯವರಿಗೆ ತುಂಬ ತೊಂದರೆ ಇದೆ ಅಂತ ಭಯಭೀತತೆಯನ್ನು ಹುಟ್ಟಿಸ್ಬಿಟ್ಟಿದ್ದಾರೆ. ಸೊ ಯುಗದಿಂದ ನಡ್ತಕ್ಕಂಥ ಈ ಗ್ರಹಣಗಳು ಸ್ವಲ್ಪ ಪ್ರಮಾಣದಲ್ಲಿ ಪರಿಣಾಮ ಬೀರ್ತವೆ. ಅದನ್ನೇ ನಾವು ಭಾಳಷ್ಟು ಪ್ಯಾನಿಕ್ ಆಗಿ ತುಂಬ ಭಯಭೀತರಾದಾಗ ನಮ್ಮ ಮನಸ್ಸು ಮತ್ತಷ್ಟು ಕುಗ್ಗಿ ಹೋಗುತ್ತೆ. ಹೀಗಾಗಿ ಯಾರೂ ಭಯ ಬೀಳುವ ಅವಶ್ಯಕತೆ ಇಲ್ಲ. ಅದು ಮುಖ್ಯವಾಗಿ ಸಿಂಹ ರಾಶಿಯವರು ಮಂತ್ರ ಜಪ ಮತ್ತು ಭಗವನ್ ನಾಮಸ್ಮರಣೆ ಇದೆಯಲ್ಲ, ಅದನ್ನು ಮಾಡಿಕೊಂಡು ಮೌನವಾಗಿದ್ದು ಉಪವಾಸವನ್ನು ಮಾಡಿ. ಗ್ರಹಣದ ಕಾಲದಲ್ಲಿ ಉಪವಾಸ ಯಾರಿರ್ತೀರಲ್ಲ, ನಿಮ್ಮ ಅರ್ಧ ಸಮಸ್ಯೆಗಳೇ ಹೊರಟೋಗ್ಬಿಡ್ತವೆ. ಅಷ್ಟೊಂದು ಪವಿತ್ರತೆ ಆ ದಿನದಲ್ಲಿದೆ. ಮತ್ತು ಮಂತ್ರ ಜಪವನ್ನು ಸ್ಟಾರ್ಟ್ ಮಾಡಿ. ಯಾರು ಈ ಆಧ್ಯಾತ್ಮಿಕ ಸಾಧನೆ ಮಾಡಬೇಕಾಗಿದ್ದೀರೋ ಅವರು ಮಂತ್ರ ಸಾಧನೆ ಶುರು ಮಾಡಿ. ಆಗ ನಿಮ್ಮ ಮಂತ್ರ ಸಿದ್ಧಿ ಆಯಿತು ಅಂದರೆ ನಿಮ್ಮ ಜಪ ತಪಗಳು ಮುಂದಿನ ಆಗು ಹೋಗುಗಳ ಜೀವನ ತುಂಬ ಅರ್ಥಗರ್ಭಿತವಾಗಿರುತ್ತೆ. ಹೀಗಾಗಿ ಚಂದ್ರಗ್ರಹಣದ ಸಮಯವನ್ನು 3:19 ನಮ್ಮ ದೇಶದಲ್ಲಿ ಪ್ರಾರಂಭವಾಗಿ 6:47 ಆಚರಣೆ ನಮ್ಮ ದೇಶದಲ್ಲಿದೆ. ಅಷ್ಟರ ನಂತರ ಬೇರೆ ದೇಶಗಳ ಮೇಲೆ ಪ್ರಭಾವ ಬೀರೋದ್ರಿಂದ ನಮ್ಮ ದೇಶದಲ್ಲಿ ಭಾರತದಲ್ಲಿ ಮಾತ್ರ ಮಧ್ಯಾಹ್ನ 3:19 6:47 ಆಚರಣೆಯನ್ನು ಮಾಡಿ. ಆ ಸಮಯದಲ್ಲಿ 3:19 ಸ್ನಾನವನ್ನು ಮಾಡಿ ಮಡಿಬಟ್ಟೆಯಲ್ಲೇ ಇದ್ದು ಮಂತ್ರ ಜಪವನ್ನು ಸ್ಟಾರ್ಟ್ ಮಾಡಿ. 6:47 ಭಗವಂತನಿಗೆ ಮತ್ತೊಂದು ಸ್ನಾನ ಮಾಡಿ ಪೂಜೆ ಕೈಂಕರ್ಯಗಳನ್ನೆಲ್ಲ ಮಾಡಿ. ಮತ್ತು ನಿಮ್ಮ ಮನೆಯಲ್ಲಿ ಯಾವ ವಸ್ತುಗಳ ಮೇಲೆ ಆಹಾರ ಮತ್ತು ಬೇರೆ ಇದೆಯಲ್ಲ ಅದರ ಮೇಲೆ ಗರಿಕೆ ಹುಲ್ಲನ್ನು ದರ್ಬೆಯನ್ನು ಹಾಕಿದಾಗ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅಡಿಗೆ ಸಾಮಾನುಗಳನ್ನು ಏನು ಮಾಡೋಕ್ಕಾಗಲ್ಲ. ಹೀಗಾಗಿ ಅಲ್ಲಿ ಏನು ಮಾಡಬೇಕು ಅಂದರೆ ದರ್ಬೆಯನ್ನು ಹಾಕಬೇಕು. ಆಗ ನಿಮಗೆ ಆ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಆಹಾರದ ಮೇಲೆ ಮತ್ತು ನಿಮ್ಮ ಸುತ್ತಮುತ್ತ ಪರಿಸರ ಬೀರಲ್ಲ. ಮತ್ತು ಸಿಂಹ ರಾಶಿಯವರು ಮಂತ್ರ ಜಪವನ್ನು ಸಿದ್ಧಿಗೊಳಿಸಿಕೊಂಡಿದ್ದೇ ಆದರೆ ಈ ಗ್ರಹಣ ಕಾಲದಲ್ಲಿ ನೀವು ದೊಡ್ಡ ಜ್ಞಾನಿಗಳೇ ಆಗ್ಬಿಡ್ತೀರಿ, ಮಹಾನ್ ಆಧ್ಯಾತ್ಮಿಕ ಯೋಗಿಗಳೇ ಆಗ್ಬಿಡ್ತೀರಿ. ಅಷ್ಟೊಂದು ಎನರ್ಜಿ ಈ ಒಂದು ಗ್ರಹಣದ ಸಮಯದಲ್ಲಿ ಬರುತ್ತೆ. ಇದನ್ನು ಮಾತ್ರ ಚಾಚು ತಪ್ಪದೆ ಸಿಂಹ ರಾಶಿಯವರು ಕುಂಭ ರಾಶಿಯವರು ಜಪ ತಪಗಳನ್ನು ಮಾಡಿಕೊಳ್ಳಿ. ಹಾಗೆ ಆ ಒಂದು ಹುಣ್ಣಿಮೆಯನ್ನು ಪೂರ್ತಿಯಾಗಿ ಧ್ಯಾನ ಮತ್ತು ಉಪವಾಸದ ಕಡೆ ಹೆಚ್ಚು ಮಹತ್ವ ಕೊಡಿ. ಮತ್ತು ಗರ್ಭಿಣಿಯವರು 3:19 ಒಳಗಾಗಿ ನಿಮಗೆ ಒಳ್ಳೊಳ್ಳೆ ಆಹಾರ, ವಿಟಮಿನ್ಸ್, ಪ್ರೋಟೀನ್ ಇರ್ತಕ್ಕಂಥ ಆಹಾರವನ್ನು ಸೇವಿಸಿ ನಂತರ 6:47 ನಂತರ ನೀವು ಜಪ ತಪವನ್ನು ಮಾಡಿಕೊಂಡು ಏನೇನಿದೆಯೋ ಅದೆಲ್ಲ ಕಾರ್ಯಗಳನ್ನು ಮುಗಿಸಿ. ನಿಮಗೆ ತುಂಬ ಒಳ್ಳೆಯ ಯೋಗವಿದೆ. ಯಾರು ಹೆದರ್ಕೋಬೇಕಾಗಿಲ್ಲ. ಚಂದ್ರಗ್ರಹಣ ಭಾಳಷ್ಟು ಇದೆ, ಬಟ್ ಏನು ಅಂದರೆ ಸ್ವಲ್ಪ ಸಮಯ ನಮ್ಮ ಭಾರತದಲ್ಲಿರೋದ್ರಿಂದ ನಾವು ಆಚರಣೆಯನ್ನು ಮಾಡಿಕೊಳ್ಳೋಣ. ಬುಧವಾರ ದಿನ ಹೋಳಿ ಹಬ್ಬ, ಅವತ್ತು ಕಾಮದಹನ ಇರುತ್ತೆ, ಬಣ್ಣದ ಆಚರಣೆ ಇರುತ್ತೆ. ಅದೆಲ್ಲವನ್ನು ಮುಂದಿನದನ್ನು ನೀವು ಮುಗಿಸ್ಕೊಳ್ಳಿ. ಈಗ ನನಗೊಬ್ಬರು ಪ್ರಶ್ನೆ ಮಾಡಿದ್ದಾರೆ, ಗುರುಗಳೇ ನನಗೆ ಎಲ್ಲ ಗೊತ್ತು ಅನ್ನೋ ಒಬ್ಬ ವಿದ್ವಾಂಸರು ಇರ್ತಾರಲ್ಲ, ಅದ್ರ ಬಗ್ಗೆ ಒಂದು ಸೂಕ್ಷ್ಮ ವಿಚಾರವನ್ನು ವೇಮನ ಮುನಿಯವರು ಹೇಳಿದ್ದನ್ನು ಹೇಳಿ ಅಂತ ಹೇಳಿದ್ದಾರೆ. ನೋಡಿ, ವೇಮನ ಮುನಿ ಎಂಥ ತತ್ವಜ್ಞಾನಿ ಅಂದರೆ ಒಂದು ಗದ್ಯ ಭಾಗದಲ್ಲಿ ಬರೀತಾರೆ, ನೆರ ನನ್ನವಾಡು ನೆರಜಾಣ ಮೈಲೋನ ನೇರ್ತು ನನ್ನವಾಡ ನಿಂದ ಜಂತುರ ಉರುಕುನ್ನವಾಡು ಉತ್ತಮ ಯೋಗಿರ ವಿಶ್ವದಾಭಿರಾಮ ವಿನುರವೇಮ. ಈ ಗದ್ಯದ ಅರ್ಥ ನನಗೆ ಗೊತ್ತಿಲ್ಲ ಎನ್ನುವವರು ಅತ್ಯುತ್ತಮರು, ನನಗೆಲ್ಲ ಗೊತ್ತು ಎನ್ನುವವರು ಮಧ್ಯಮರು, ಮೌನವಾಗಿರುವವರು ಉತ್ತಮ ಮಾನ್ ಯೋಗಿಯಾಗಿರುತ್ತಾರೆ ಅಂತ ವೇಮನ ಮುನಿಯವರು ಈ ಒಂದು ವೇಮನ ಲಿಖಿತದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಮೌನವಾಗಿರಿ, ಜ್ಞಾನವನ್ನು ಸಂಪಾದನೆಯನ್ನು ಮಾಡ್ತಾ ಹೋಗಿ ಅನ್ನೋದೇ
ಇಲ್ಲಿನ ಮುಖ್ಯ ಸಾರಾಂಶ. ಎಲ್ಲರೂ ಒಳ್ಳೆಯ ರೀತಿಯಿಂದ ಹೋಳಿ ಹಬ್ಬವನ್ನು ಆಚರಿಸಿ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.